ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಜಾಮೀನಿನ ಮೇಲೆ ಹೊರಬಂದ ದರ್ಶನ್ ಮನೆ ಮೈಸೂರು ಬಿಟ್ರೆ ಬೇರೆ ಎಲ್ಲೂ ಹೋಗಿರಲಿಲ್ಲ. ಆದರೆ ನಿನ್ನೆ ಬೆಳಗ್ಗೆ ಕೇರಳದ ಕಣ್ಣೂರಿನ ಮಡಾಯಿಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ತೆರಳಿದ್ರು. ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು. ಆದರೆ ಇದೀಗ ಈ ಪೂಜೆ ಹಿಂದೆ ವಿವಾದ ಸೃಷ್ಟಿಯಾಗಿದೆ. ದರ್ಶನ್ ಜೊತೆಗೆ ಹೀಗೆ ನಿಂತಿದ್ದಾನಲ್ಲ, ಈತನ ಹೆಸರು ಪ್ರಜ್ವಲ್ ರೈ. 2017ರ ಕರೋಪಾಡಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಲೀಲ್ ಕೊಲೆ ಪ್ರಕರಣದ ಆರೋಪಿ. ಈ ಕೇಸ್ನಲ್ಲಿ ಪ್ರಜ್ವಲ್ ರೈ ಸೇರಿದಂತೆ 11 ಜನರ ಬಂಧನವಾಗಿತ್ತು. ಇದೀಗ ಜಾಮೀನಿನ ಮೇಲೆ ಹೊರಗಿರುವ ದರ್ಶನ್ ಈತನೊಂದಿಗೆ ಇರೋದು ಮತ್ತಷ್ಟು ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್. ದರ್ಶನ್ ಜೊತೆ ದೇವಸ್ಥಾನದಲ್ಲಿ ಜೊತೆಗಿದ್ದ ಪ್ರಜ್ವಲ್ ರೈ. ಅಷ್ಟಕ್ಕೂ ವಿಷಯ ಏನಂದ್ರೆ, ದರ್ಶನ್ ಕುಟುಂಬ ಸಮೇತ ನಿನ್ನೆ ಕೇರಳದ ಕಣ್ಣೂರಿನ ಮಾಡಾಯಿಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಶತ್ರು ಸಂಹಾರದ ಪೂಜೆಯನ್ನು ಮಾಡಿಸಿದ್ರು. ಆದ್ರೆ ದೇಗುಲ ಭೇಟಿ ಪೂಜೆಯ ಉದ್ದಕ್ಕೂ ದಾಸನ ಜೊತೆಗೆ ಇದ್ದದ್ದು ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೊರಗಿರುವ ದರ್ಶನ್ಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್ ಕೊಟ್ಟಿರೋದು ವಿವಾದ ಸೃಷ್ಟಿಸಿದೆ. ಪತ್ನಿ ಮಗನ ಹೆಸರಿನಲ್ಲಿ ಪೂಜೆ ಮಾಡಿಸದ ದರ್ಶನ್. ಇನ್ನು ದರ್ಶನ್ ನಿನ್ನೆ 3 ಹೆಸರಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು. ಈ ಪೈಕಿ ಪತ್ನಿ ಮತ್ತು ಮಗನ ಹೆಸರಲ್ಲಿ ಪೂಜೆ ಮಾಡಿಸಿಲ್ಲ ಅನ್ನೋದು ಚರ್ಚೆ ಹುಟ್ಟು ಹಾಕಿದೆ. ದರ್ಶನ್ ಧನ್ವೀರ್ ಜೊತೆ ಮತ್ತೊಬ್ಬರ ಹೆಸರಲ್ಲಿ ಪೂಜೆ ಸಲ್ಲಿಕೆಯಾಗಿದ್ದು, ಆ 3ನೇ ವ್ಯಕ್ತಿ ಯಾರೆಂಬ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.